ಹಾಯ್ ಎವ್ರಿವನ್. ನೋಡಿ, ಒಂದು ಫ್ರೋನ್ಸ್ ಡೆಲ್ಟಾ ಪ್ಲಸ್ ಗಾಡಿ. ಡೆಲ್ಟಾ ಪ್ಲಸ್ ಗಾಡಿನಲ್ಲಿ ಏನು ಕಂಪ್ನಿಯವರು ನಿಮಗೆ ಪ್ರಾವಿಷನ್ ಕೊಟ್ಟಿರ್ತೀರಾ, ಆಪ್ಷನ್ ಕೊಟ್ಟಿದ್ರು ನಾವು ಅದಕ್ಕೆ ಎಸೆಸರೀಸ್ ಮಾಡಲೇಬೇಕು. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಬಂದ್ಬಿಟ್ಟು ಸೀಟ್ ಕವರು. ಇದೇ ಸೀಟ್ಗೆ ನಾವು ಸೀಟ್ ಕವರ್ ಫಿಟ್ಟಿಂಗ್ ಇದು ನೋಡ್ಬೋದು. ಇದು ನೀವು ಲುಕ್ ನೋಡ್ಬೋದು, ಇದು ಸ್ಟಿಚಿಂಗನ್ನು ನೋಡ್ಬೋದು. ಇದು ಏನಂದ್ರೆ ಬೆನಿಫಿಟ್ ನಮಗೆ ನೋಡಿ, ಒಂದು ಬಂದ್ಬಿಟ್ಟು ನಿಮಗೆ ಈ ಪ್ಯಾನಲ್ ಇದೆಯಲ್ಲ, ಈ ಪ್ಯಾನಲ್ಲು ಈ ಡೋರ್ ಪ್ಯಾಡು ಇದು ಬಂದ್ಬಿಟ್ಟು ಬ್ಲ್ಯಾಕ್ ಏನು ಲೈಟ್ ನಿಮಗೆ ಕಲರ್ನಲ್ಲಿ ಇದೆ. ಅದೇ ಕಲರ್ಗೆ ನಾವು ಈ ಕಾಂಬಿನೇಷನ್ ಮಾಡಿದ್ರೆ ಸೊ ಸೀಟ್ ಕವರ್ಗೂ ನಮಗೆ ಮ್ಯಾಚ್ ಆಗುತ್ತೆ, ಡೋರ್ ಪ್ಯಾಡ್ಗೂ ನಮಗೆ ಮ್ಯಾಚ್ ಆಗುತ್ತೆ. ಈ ಕಲರು ಇದಕ್ಕೆ ಕಾಂಬಿನೇಷನ್ ನಾವು ಮಾಡಿದ್ವಿ. ಇವಾಗ 6 ಏರ್ ಬ್ಯಾಗ್ದು ಗಾಡಿ ಬರ್ತಾ ಇದೆ. ಸೊ 6 ಏರ್ ಬ್ಯಾಗ್ ಇರಲಿ, 3 ಏರ್ ಬ್ಯಾಗ್ ಇರಲಿ, ಅದೇ ಕಾಂಬಿನೇಷನ್ಗೆ ನಾವು ಇದು ಕಾಂಬಿನೇಷನ್ ಮಾಡಿ ಫಿಟ್ ಮಾಡಿರೋದು. ಸೊ 6 ಏರ್ ಬ್ಯಾಗ್ ಇರಲಿ, 3 ಏರ್ ಬ್ಯಾಗ್ ಇರಲಿ, ಅದಕ್ಕೇನು ಸಂಬಂಧ ಇಲ್ಲ ನಮಗೆ. ಸೊ ಸೀಟ್ ಕವರ್ ನೀಟ್ ಆ್ಯಂಡ್ ಕ್ಲೀನು ಫಿಟ್ ಆಗುತ್ತೆ. ಇದ್ರ ಡೋರ್ ಪ್ಯಾಡ್ಗೆ ಒಂದು ಪ್ಯಾನಲ್ಲು ನಾವು ಇದಕ್ಕೆ ಗ್ಲಾಸ್ ಇದು ಹಾಕಿದ್ದೀವಿ. 4 ಡೋರ್ ಪ್ಯಾಡ್ಗೆ ಬರ್ತದೆ, ಫ್ರಂಟ್ ಹೆಡ್ಡು, ಬ್ಯಾಕ್ ಹೆಡ್ಡು, ಇದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಆಪ್ಷನ್ ಇವಾಗ ಇನ್ನೊಂದು ಏನಂದರೆ, ಸ್ಪೀಕರ್ ಕೆಲವು ಜನ ಚೇಂಜ್ ಮಾಡ್ತಾರೆ, ಕೆಲವು ಜನ ಚೇಂಜ್ ಮಾಡಲ್ಲ. ಸೊ ಅದೇ ಸ್ಪೀಕರ್ಗೆ ಡೋರ್ ಟ್ಯಾಂಪಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಅದೇ ಸ್ಪೀಕರ್ಗೆ ಈ ಥರ ಟ್ಯೂಟ್ರ್ ಒಂದು ಫಿಟ್ ಮಾಡ್ಬೋದು. ಈ ಟ್ಯೂಟ್ರ್ನಲ್ಲಿ ಏನಿದೆ ನಿಮಗೆ ಸೇಮ್ ಸ್ಪೀಕರ್ ನೀವು ಡೆಲ್ಟಾ ತಗೊಳ್ಳಿ, ಸಿಗ್ಮಾ ತಗೊಳ್ಳಿ, ಡೆಲ್ಟಾ ಪ್ಲಸ್ ತಗೊಳ್ಳಿ, ಸೊ ವೇರಿಯಂಟ್ ನಿಮಗೆ ಕಂಪ್ನಿನಲ್ಲಿ ಏನು ಕೊಟ್ಟಿರ್ತಾರೆ ಸೊ ಅದು ಟಾಪ್ ಮಾಡಲ್ ತಗಾನು ನಿಮಗೆ ಒಂದೇ ಸ್ಪೀಕರ್ ಬರೋದು. ಆದ್ಮೇಲೆ ಟ್ಯೂಟ್ರ್ ಒಂದು ಮಿಸ್ಸಿಂಗ್ ಇರ್ತದೆ. ಈ ಟ್ಯೂಟ್ರ್ ಸೇಮ್ ಸ್ಪೀಕರ್ಗೆ ನಾವು ಫಿಟ್ ಮಾಡಿದ್ದೀವಿ. RC ಲಿವರ್ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಈ ಥೀಮ್ಸ್ನಲ್ಲಿ ನೋಡಿದ್ದು ಇದು ಕ್ರೋಮ್ಗೆ ಈ ಕ್ರೋಮ್ ಮ್ಯಾಚ್ ಮಾಡಿದ್ದೀನಿ ನಾವು, ಈ ಬ್ಲ್ಯಾಕ್ಗೆ ಈ ಬ್ಲ್ಯಾಕು ಮ್ಯಾಚ್ ಆಗುತ್ತೆ. ಸೊ ಒಂದು ಡೋರ್ ಪ್ಯಾಡ್ ಲುಕ್ಗೆ ನೀವು ಇದು ನೋಡ್ಬೋದು. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಬಂದರೆ ಸೀಟ್ ಕವರ್ ಕಾಂಬಿನೇಷನ್ನಲ್ಲಿ ಅದೇ ವೈಟ್ ಸ್ಟಿಚಿಂಗ್ನಲ್ಲಿ ಸೇಮ್ ಕಲರ್ ಕಾಂಬಿನೇಷನ್ ನಾವು ಬ್ಲ್ಯಾಕ್ನಲ್ಲಿ ಸಿಲ್ವರ್ ದಾರ ಇದಕ್ಕೆ ನಾವು ಮಾಡಿದ್ದೀವಿ. ಸೊ ಇದು ಫಿಟ್ಟಿಂಗು ನೋಡ್ಬೋದು. ಇದು ಯಾವುದೋ ಒಂದು ದಾರ ಕಟ್ಬಿಟ್ಟು ಲೆದರ್ ಸ್ಟೇರಿಂಗ್ ಆ ಥರ ಎಲ್ಲ ಇದು ಕ್ವಾಲಿಟಿನೇ ಬೇರೆ, ಈ ಕೆಲಸನೇ ಬೇರೆ, ಇದು ಲೈಫೇ ಬೇರೆ ನಿಮಗೆ. ಇದು ಒಂದು ಲೆದರ್ದು ಸ್ಟೇರಿಂಗ್ ಕವರ್ ಒಂದು ನಾವು ಹೊಲ್ದಿರೋದು. ಇದು ಸ್ಟಿಚಿಂಗು ನೋಡ್ಬೋದು ಯಾವ ಥರ ಇದೆ, ಈ ಸೈಡನ್ನು ನೋಡ್ಬೋದು. ಇದು ಒಂದು ಕೆಲಸ ಆಗಿದೆ. ಸೇಮ್ ಸ್ಟೇರಿಂಗ್ಗೆ ಇಲ್ಲ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದರೆ ಸ್ಟೇರಿಂಗು ಚೇಂಜ್ ಮಾಡ್ಬೋದು. ಒಂದು ಆಟೋಮೆಟಿಕ್ ಗಾಡಿಗೆ ಇವಾಗ ಫ್ರೋನ್ಸ್ಗೆ ಕ್ರೂಸ್ ಕಂಟ್ರೋಲ್ ಕಂಪ್ನಿಯವರು ಕೊಡಲ್ಲ. ಸೊ ಅದೂ ನಮ್ಮ ಹತ್ರ ನಿಮಗೆ ಆಟೋಮೆಟಿಕ್ ಇರಲಿ, ಮ್ಯಾನ್ಯಲ್ ಇರಲಿ, CNG ಇರಲಿ, 3 ಗಾಡಿಗೂ ಇವಾಗ ನಮ್ಮ ಹತ್ರ 3 ವೆಹಿಕಲ್ಸ್ಗೂ 3 ಗಾಡಿಗೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಇದು ಒಂದಾಯಿತು ಸೆಟಪ್. ನೆಕ್ಸ್ಟ್ ಇವಾಗ ಇಲ್ಲಿ ಬಂದರೆ ನೀವು ಕಂಪ್ನಿಯಿಂದ ಬೇಸ್ ಮಾಡಲಿರಲಿ, ಡೆಲ್ಟಾ, ಸಿಗ್ಮಾ, ಡೆಲ್ಟಾ ಪ್ಲಸ್, ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 4-5 ಮಾಡಲ್ನಲ್ಲಿ ನಿಮಗೆ ಒಂದು 3-4 ಮಾಡಲ್ಲೇ ನಡೀತಾ ಇರೋದು. ಅದರಲ್ಲಿ ಆಮ್ರೆಸ್ಟ್ ನಿಮಗೆ ಈ ಥರ ಕಂಪ್ನಿಯಿಂದ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಒರಿಜಿನಲ್ ಆಮ್ರೆಸ್ಟ್, ಇದು ಆಫ್ಟರ್ ಮಾರ್ಕೆಟ್ ಇಲ್ಲ. ಕೆಲವು ಗಾಡಿನಲ್ಲಿ ನಾವು ಫಿಟ್ ಮಾಡಿದ್ದೀನಿ, ಕೆಲವು ವೀಡಿಯೋನಲ್ಲಿನೂ ನಾನು ಹೇಳಿದ್ದೀನಿ ಇದು ಒರಿಜಿನಲ್ ಆಮ್ರೆಸ್ಟ್ ಆಫ್ಟರ್ ಮಾರ್ಕೆಟ್ ಇಲ್ಲ. ಈ ಥರ ಫಿಟ್ಟಿಂಗ್ ಬಂದರೆ ನಿಮಗೆ ನಮ್ಮ ಹತ್ರನೂ ಇಲ್ಲ, ಎಲ್ಲಿ ಬೇಕಾದ್ರೂ ಹಾಕ್ಸಿ. ಈ ಥರ ನೀಟ್ ಆ್ಯಂಡ್ ಕ್ಲೀನ್ ಫಿಟ್ಟಿಂಗ್ ಬಂದರೆ ನಿಮಗೆ ಇದು ಒರಿಜಿನಲ್ ಆಮ್ರೆಸ್ಟ್. ಇದೇ ಆಮ್ರೆಸ್ಟ್ ಮೇಲೆ ಒಂದು ವುಡನ್ದು ಬರ್ತದಲ್ಲ ಫ್ಲೇವುಡ್ಡು, ಅದು ಆದರೆ ಆಫ್ಟರ್ ಮಾರ್ಕೆಟ್. ಇದು ಎಲ್ಲ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಒರಿಜಿನಲ್ ಆಮ್ರೆಸ್ಟ್ ನಮ್ಮ ಹತ್ರನೇ ಇಲ್ಲ. ಎಲ್ಲಿ ಬೇಕಾನೂ ಅದು ಒರಿಜಿನಲ್ ಆಮ್ರೆಸ್ಟ್ ಹಾಕ್ಕೊಳ್ಳಿ. ಆಮ್ರೆಸ್ಟ್ ಕೆಲಸ ಆದಮೇಲೆ ಇದೇ ಆಮ್ರೆಸ್ಟು ಚಾರ್ಜರು ವಿತ್ AC ವರ್ಕಿಂಗ್ ಜೊತೆನಲ್ಲಿ ನಾವು ಮಾಡಿರೋದು. ಇದು AC ವರ್ಕಿಂಗ್ ಜೊತೆನಲ್ಲಿ ನಾವು ಮಾಡಿರೋದು. ಒಂದೊಂದು ಕಸ್ಟಮರ್ಗೆ ಬರೀ ಆಮ್ರೆಸ್ಟ್ ಬೇಕಿರ್ತದೆ, ಆ ಪ್ರೈಸ್ ಬೇರೆ. ಒಂದೊಂದು ಕಸ್ಟಮರ್ಗೆ ಆಮ್ರೆಸ್ಟ್ ವಿತ್ ಚಾರ್ಜರ್ ಬೇಕಾಗ್ತದೆ, ಆ ಪ್ರೈಸ್ ಬೇರೆ. ಒಂದೊಂದು ಕಸ್ಟಮರ್ಗೆ ಆಮ್ರೆಸ್ಟು ಚಾರ್ಜರು ವಿತ್ AC ವರ್ಕಿಂಗ್ ಫುಲ್ ಪ್ಯಾಕೇಜ್ ಅಂತಾರೆ ಅದಕ್ಕೆ. ಸೊ ಒಂದು ನಿಮಗೆ ಅದು ಫುಲ್ ಪ್ಯಾಕೇಜ್ ಬರ್ತದೆ. ಅದು ನೀವು ಫೋನ್ ಮಾಡಿ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಆ ಐಟಮ್ ಆಯಿತು. ನೆಕ್ಸ್ಟ್ ಇವಾಗ ಇಂಟೀರಿಯರ್ ಎಲ್ಲ ಆಯಿತು. ಸ್ಟೇರಿಂಗ್ ಕವರ್ ಒಂದಾಯಿತು, ಸ್ಟೇರಿಂಗ್ ಕವರ್ ಲುಕ್ಕು ನೋಡ್ಬೋದು ನೀವು. ಸೀಟ್ ಕವರ್ ಒಂದು ಕೆಲಸ ಆಯಿತು. ಸೀಟ್ ಕವರ್ ಸೇಮ್ ಕಾಂಬಿನೇಷನ್ನಲ್ಲಿ ಅದು ಮಾಡಿದ್ದೀನಿ. ಡೋರ್ ಪ್ಯಾಡ್ಗೆ ಅಲ್ಲಿ ಟ್ಯೂಟ್ರ್ ಹಾಕಿ ಅದೇ ಕ್ರೋಮ್ಗೆ ಮ್ಯಾಚಿಂಗು ಪ್ಲಸ್ ಅದು ಪ್ಯಾನೋ ಫಿನಿಶು ಅದಕ್ಕೆ ಮ್ಯಾಚಿಂಗ್ ಒಂದಾಗಿದೆ.
ಅಲ್ಲಿ ಬಂದರೆ ಇವಾಗ ನೀವು ಬಾರ್ ಲೈಟ್ ಹಿಂದ್ಗಡೆನೂ ಬಾರ್ ಲೈಟ್ ನಾವು ಇದಕ್ಕೆ ಚೇಂಜ್ ಮಾಡಿದ್ದೀವಿ. ಇದು ಹಳೇದು ತೆಗಿಬಿಟ್ಟು ಈ ಬಾರ್ ಲೈಟು ಲುಕ್ಕನ್ನು ನೋಡ್ಬೋದು. ಸೊ ಇದೇ ಗಾಡಿಗೆ ನಿಮಗೆ ರಿಯರ್ ವೈಫರನ್ನು ಬರಲ್ಲ, ಅದೂ ನಮ್ಮ ಹತ್ರ ಅವೈಲಬಲ್ ಇದೆ. ರಿಯರ್ ವೈಫರನ್ನು ನಿಮಗೆ ಫಿಟ್ ಮಾಡಿ ಕೊಡ್ತೀನಿ. ಇದು ಒಂದು ಪ್ಯಾಡ್ ಲುಕ್ಕೇ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದರಲ್ಲಿ ನಿಮಗೆ 2 ಟೈಪ್ ಇದೆ, ಒಂದು ಪ್ಯಾನೋ ಫಿನಿಶ್ ಇದೆ, ಒಂದು ಕಾರ್ಬನ್ ಫೈಬರ್ ಇದೆ, ಒಂದು ಬೇರೆ ಬೇರೆ ಥರ ಇದೆ. ನೀವು ಬರೋ ಟೈಮ್ನಲ್ಲಿ ಅದು ಯಾವ್ದು ಅವೈಲಬಲ್ ಇದೆ ಅದು ನಿಮಗೆ ಹಾಕಿ ಕೊಡ್ತೀವಿ. ಸೀಟ್ ಕವರ್ ಫಿಟ್ಟಿಂಗು ನೋಡ್ಬೋದು ನೀವು. ಇದು ಸರ್ ಇದು ಬಟ್ಟೆ ಇದೆಲ್ಲ ನೀವು ಇದು ಬಂದು ಫೀಲ್ ನೋಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಇದು ಫೀಲ್ ನೋಡ್ರೇ ನೀವು. ನಮ್ಮ ಕೆಲಸ ಏನಂದರೆ ಸೀಟ್ ಕವರ್ ಮಾಡಿಬಿಟ್ಟು ನಾವು ಹಾಕಿದ್ದೀನಿ. ಮೆಟೀರಿಯಲ್ ನೋಡಬೇಕು ನೀವು. ಮೆಟೀರಿಯಲ್ಲು ಬೇಜಾನ್ ಥರ ಬರ್ತದೆ. ಮನೆಗೆ ಸೋಫಾ ಮಾಡ್ತೀರಲ್ಲ ಅದ್ಮೇಲೇನು ಮೆಟೀರಿಯಲ್ ಬರ್ತದೆ. ಸೊ ಅದೇ ಥರ ಕಾರ್ಗೂ ಸೋಫಾ ನೋಡಬೇಕು ನೀವು. ಸೋಫಾ ಅಲ್ಲದ್ರೆ ಹೆಂಗೆ ಮಾಡ್ತೀರಾ ನೀವು ಮನೆಗೆ, ಸೇಮ್ ಅದೇ ಥರ ಕಾರ್ಗೂ ಇದು ಮೆಟೀರಿಯಲ್ ಬೇರೆ ಬೇರೆ ಥರ ಬರ್ತದೆ. ಸೊ ಫೀಲ್ ನೀವು ಟಚ್ ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆಮ್ರೆಸ್ಟ್ ವಿತ್ AC ಇದು ಒರಿಜಿನಲ್. ಇದು ಫಿಟ್ಟಿಂಗು ನೋಡ್ಬೋದು ನೀವು. ಇದು ಫಿಟ್ಟಿಂಗು ನೋಡಿ ಹೆಂಗಿದೆ ಅಂತ. ಇದನ್ನು ಒರಿಜಿನಲ್ ಫಿಟ್ಟಿಂಗ್ನಲ್ಲಿ ನಾವು ಮಾಡಿರೋದು. ಇದು ಒಂದು ಫಿಟ್ಟಿಂಗ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಸೇಮ್ ಸ್ಟೇರಿಂಗ್, ಅದೇ ಸ್ಟೇರಿಂಗ್ ಕವರ್ ನೋಡಿ ಹೆಂಗಿದೆ ಅಂತ. ಇದು ಒಂದು ಕೆಲಸ ಆಗಿದೆ. ಅದು ತಕ್ಕ ತಕ್ಷಣ ಡೋರ್ ಪ್ಯಾಡ್ ಲುಕ್ ನೋಡ್ಬೋದು. ಒಂದು ಫೀಲ್ ಇರಬೇಕು ಗಾಡಿನಲ್ಲಿ ಕೆಲಸ ಮಾಡಿದವ್ರು, ಒಂದು ಫೀಲ್ ಇರಬೇಕು. ಅದೇ ಥರ ಕಸ್ಟಮರ್ಗೆ ನಮ್ಮದು ಒಂದು ಕಾಂಪ್ಲಿಮೆಂಟ್ ಕೀಪೊಚ್ಚು ಒಂದು ನಾವು ಇದಕ್ಕೆ ಕೊಟ್ಟಿದ್ದೀನಿ. ಆ ಥರ ಕೆಲಸ. RC ಲಿವರು ಒರಿಜಿನಲ್. ಟೂಟ್ರ್ ಸೇಮ್ ಟೂಟ್ರ್ನಲ್ಲಿ ಅದೇ ಸುರಾಶ್ನಲ್ಲಿ ಟೂಟ್ರ್ ಆದರೆ ಜಸ್ಟ್ ಒಂದು ಸಿಸ್ಟಮ್ಗೆ ಅದು ಹಾಕಿದ ತಕ್ಷಣ ಎಫೆಕ್ಟೇ ನಿಮಗೆ ಚೇಂಜ್ ಆಗುತ್ತೆ. ಡೋರ್ ಡಾಂಪಿಂಗ್ ಮಾಡಿದ್ರೆ ನಿಮಗೆ ಚೇಂಜ್ ಆಗುತ್ತೆ. ಆ ಥರ ಕೆಲಸ ಇದು ಮಾಡಿರೋದು. ನೋಡಿಬಿಟ್ಟು ಡಿಸೈಡ್ ಮಾಡಿ ಏನು ಬೇಕಂದ್ರೂ ಬನ್ನಿ ಮಾಡಿ ಕೊಡೋಣ.